ಚಿತ್ರದಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ. ರೌಡಿಗಳ ಜೊತೆ ಫೋಟೋ ವಿಡಿಯೋ ಎಲ್ಲ ವೈರಲ್ ಆಗಿದೆ. ಹಾಗಾಗಿ ಆಂತರಿಕ ತನಿಖೆಗೆ ಕಾರಾಗೃಹಗಳ ಐಜಿ ಈಗ ಆದೇಶವನ್ನು ಕೊಟ್ಟಿದ್ದಾರೆ. ತಪ್ಪು ನಡೆದಿದ್ದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ತಗೊಳ್ತಾರಂತೆ. ಕಾರಾಗೃಹಗಳ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ಆನಂದ ರೆಡ್ಡಿ ಮತ್ತು ಸೋಮಶೇಖರ್ ಅವರಿಗೆ ತನಿಖೆಯ ಹೊಣೆಯನ್ನು ಹೊರಿಸಿದ್ದಾರೆ. ದರ್ಶನ್ಗೆ ರೌಡಿಗಳ ಜೊತೆ ಇರೋದಕ್ಕೆ ಬಿಟ್ಟಿದ್ಯಾರು? ಈ ಕುರಿತು ತನಿಖೆ ನಡೆಸಿ ವರದಿ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜೈಲಿಗೆ ತೆರಳಿ ಪರಿಶೀಲನೆ ನಡೆಸಿ ವರದಿಯನ್ನು ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜೈಲಿಗೆ ಭೇಟಿ ನೀಡಿ ವಿಚಾರಣೆಯನ್ನು ಈ ಅಧಿಕಾರಿಗಳು ನಡೆಸ್ತಾರಂತೆ. ಅಧಿಕಾರಿಗಳ ವಿಚಾರಣೆಯ ಜೊತೆಗೆ CCTVಗಳ ಪರಿಶೀಲನೆ ಕೂಡ ಆಗುತ್ತಂತೆ. ಏನೆಲ್ಲ ರಾಜಾತಿಥ್ಯ ನೀಡಲಾಗಿತ್ತು ಅಂತ ನೋಡ್ತಾರಂತೆ. ಆಯಿತು, ಆಮೇಲೆ ಏನು ಮಾಡ್ತೀರಾ? ಯಾರು ಇದಕ್ಕೆ ಕಾರಣಕರ್ತರು ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ. ಸಸ್ಪೆಂಡ್ ಮಾಡಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಆಂತರಿಕ ತನಿಖೆಗೆ ಸೂಚಿಸಿದಾರಲ್ಲ, ಅದಾದಮೇಲೆ ಸರಿ ಹೋಗುತ್ತೆ ಅಷ್ಟೇ. ಇದೆಲ್ಲ ಏನು ಹೊಸದೇನಲ್ಲ. ಫಾರ್ ದಿ ಫಸ್ಟ್ ಟೈಮ್ ದರ್ಶನ್ಗೆ ಮಾತ್ರ ಈ ಫೆಸಿಲಿಟಿ ಅಂತ ಯಾರೂ ಅಂದ್ಕೋಬೇಡಿ. ತುಂಬ ಜನ VIP ಗಳಿಗೆ VVIPಗಳಿಗೆ ಜೈಲಿನಲ್ಲಿ ಈ ಥರದ ಟ್ರೀಟ್ಮೆಂಟ್ ಎಲ್ಲ ನಡೆಯುತ್ತೆ. ಅದರಲ್ಲೂ ದುಡ್ಡಿದ್ದು ಬಿಟ್ಟರೆ ನಿಮಗೆ ಎಲ್ಲ ಸೌಲಭ್ಯನೂ ಸಿಗುತ್ತೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜೈಲು ಸಿಬ್ಬಂದಿ ಇದಾರಲ್ಲ, ಅವ್ರಿಗೆ ದುಡ್ಡು ಕೊಡ್ತಾ ಇರಬೇಕಷ್ಟೇ. ನೀವು ದುಡ್ಡು ಕೊಡ್ತಾ ಇದ್ದರೆ ಎಲ್ಲ ಫೆಸಿಲಿಟಿನೂ ಸಿಗುತ್ತೆ. ದುಡ್ಡಿರೋರಿಗೇ ಜೈಲಿನಲ್ಲಿ ಯಾವತ್ತೂ ಐಷಾರಾಮಿ ಜೀವನ. ದುಡ್ಡಿಲ್ಲದೆ ಇದ್ದವ್ರನ್ನ ಯಾರೂ ಮೂಸ್ ನೋಡಲ್ಲ. ಯಾಕೆಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವರೇ ಹೇಳ್ತಾರೆ, ದುಡ್ಡೊಂದಿದ್ದರೆ ನಿಮಗೆ ಮೊಬೈಲ್ ಬೇಕಾ, ಮೊಬೈಲ್ ಫೋನ್ ಮಾಡಬೇಕಾ, ಯಾರಿಗಾದರೂ ಕಾಲ್ ಮಾಡೋದಕ್ಕೆ ಮೊಬೈಲ್ ಕೊಡ್ತಾರೆ, ಸಿಗರೇಟ್ ತಂದು ಕೊಡ್ತಾರೆ, ಮದ್ಯ ತಂದು ಕೊಡ್ತಾರೆ, ಏನು ಬೇಕೋ ಆ ಫೆಸಿಲಿಟಿಗಳು ತಂದು ಕೊಡ್ತಾರೆ, ಎಲ್ಲ ಕಲ್ಪಿಸ್ಕೊಡ್ತಾರೆ. ದುಡ್ಡು ಕೊಡಬೇಕು. ಇಲ್ಲ ಈ ರೌಡಿ ಶೀಟ್ರ್ಗಳ ಥರ ಹವಾ ಇಟ್ಟಿರಬೇಕು. ಎರಡರಲ್ಲಿ ಒಂದು ರೌಡಿ ಶೀಟ್ರ್ಗಳ ಥರ ಹವಾ ಇಟ್ಟಿರಬೇಕು, ಇಲ್ಲ ದುಡ್ಡು ಕೊಡಬೇಕು. ಕೊಟ್ಟರೆ ನಿಮ್ಮ ಕೈಗೆ ಸಿಗರೇಟು ಬರುತ್ತೆ, ಕಾಫಿನೂ ಬರುತ್ತೆ, ಲಾನಲ್ಲಿ ಕೂತ್ಕೊಂಡು ಮೀಟಿಂಗೂ ಮಾಡ್ಬೋದು, ಚೇರು ಹಾಕ್ಕೋಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದನ್ನೇ ಈಗ ದರ್ಶನ್ ಕೂಡ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಆಂತರಿಕ ತನಿಖೆ ಯಾಕೆ? ನೀವು ಆ ಥರ ಸಸ್ಪೆಂಡ್ ಮಾಡ್ತಾ ಹೋದರೆ ಎಂಟೈರ್ ಜೈಲು ಅಧಿಕಾರಿಗಳು ಯಾರ್ಯಾರಿದ್ದಾರೆ ಸಿಬ್ಬಂದಿ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕಾಗತ್ತೆ. ಇದು ನಾವು ಹೇಳ್ತಾ ಇರೋದಲ್ಲ. ನಾನಾಗಲೇ ಹೇಳಿದೆ, ರೂಪಾ ಅವರು ಈಗ IG ಆಗಿದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಆರೋಪ ಮಾಡಿದರು. ಪರಪ್ಪನ ಅಗ್ರಹಾರದಲ್ಲಿ ಏನೇನು ನಡೆಯುತ್ತೆ ಅಂತ ಅವರೇ ಹೇಳಿದರು. ಅವರು ಡಿಪಾರ್ಟ್ಮೆಂಟ್ ವಿಚಾರಣೆ ಹೇಳಿದರು. ಹಾಗಾಗಿ ಆಂತರಿಕ ತನಿಖೆ ಮಾಡಿ ಶಿಕ್ಷೆ ಕೊಡಿ, ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ. ಬಟ್ ಏನೇ ಆದರೂ ಈ ವ್ಯವಸ್ಥೆ ಮಾತ್ರ ಸರಿ ಹೋಗಲ್ಲ.